ಹರೇ ಶ್ರೀನಿವಾಸ, ನಮಸ್ಕಾರ. ನೆನ್ನಿನ ಪಾಠದಲ್ಲಿ ನಾವು ಅಧಿಕ ಮಾಸದ ಬಗ್ಗೆ ತಿಳ್ಕೊಂಡ್ವಿ. ವಿದ್ಯಾರ್ಥಿಯೊಬ್ಬರು ಕ್ಷಯಮಾಸ ಅಂದರೆ ಏನು ಅದನ್ನು ಕೂಡ ವಿವರಿಸಿ ಅಂತ ಕೇಳಿದರು. ಅದಕ್ಕೆ ಡೈರೆಕ್ಟಾಗಿ ಉತ್ತರ ಕೊಡೋದಕ್ಕಿಂತಲೂ ಒಂದ್ಸಲ ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಎಂಬ ಉದ್ದೇಶದಿಂದ ಈ ಒಂದು 10 ನಿಮಿಷದ ವಿಡಿಯೋನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಈ ಕ್ಷಯಮಾಸ ಇದ್ರ ಬಗ್ಗೆ ನಾವು ಒಂದು 2 ನಿಮಿಷ ಮಾತಾಡೋಣ. ಕ್ಷಯಮಾಸ ಅಂದರೆ ಏನು? ಅಧಿಕ ಮಾಸ ಅಂತಂದರೆ ಒಂದು ಮಂತ್ ಆ್ಯಡ್ ಮಾಡ್ತೇವೆ. ಕ್ಷಯಮಾಸ ಅಂತಂದರೆ ಅಧಿಕ ಮಾಸದ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ. ಕ್ಷಯಮಾಸ ನೋಡಿದ್ರೆ ನಿಮಗೆ ನಾರ್ಮಲ್ ಮಂತ್ ಹೇಗಿರುತ್ತೆ ಅಂತಂದರೆ, ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿ ಮೂವ್ ಆಗಬೇಕು ಎವ್ರಿ ಮಂತ್. ಅಂದರೆ ಪ್ರತಿ ಒಂದು ಲೂನಾರ್ ಮಂತಲ್ಲೂ ಒಂದು ಸಂಕ್ರಾಂತಿ ಇದ್ದರೆ ಅದನ್ನು ನಾರ್ಮಲ್ ಮಂತ್ ಅಂತ ಕರಿತೇವೆ. ಒಂದು ಸಲ ನಮಗೆ ಸಂಕ್ರಮಣ ನಡೆದಿಲ್ಲ ಅಂತಂದರೆ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ಕರೆಕ್ಟ್ ಮಾಡೋಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಮಂತ್ ಆ್ಯಡ್ ಮಾಡ್ತೇವೆ. ಅದನ್ನು ಅಧಿಕ ಮಾಸ ಅಂತೇವೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ರೇರ್ ಕೇಸಲ್ಲಿ ಒಂದೇ ಚಂದ್ರ ಮಾಸದಲ್ಲಿ ಲೂನಾರ್ ಮಂತಲ್ಲಿ ಸೂರ್ಯ 2 ಬಾರಿ ಬದಲಾಗ್ತಾನೆ, ಅಂದರೆ 2 ಸಂಕ್ರಮಣ ಆಗ್ತದೆ. ಇದು ತುಂಬ ರೇರ್ ಆಗ್ತದೆ. ಇದನ್ನೇನಂತೇವೆ, ಈ 2 ಸಲ ಸಂಕ್ರಮಣ ಆದಾಗ ಒಂದು ಸಲ ಲೂನಾರ್ ಮಂತ್ ಸ್ಕಿಪ್ ಆಗುತ್ತೆ. ಅದನ್ನೇ ನಾವೇನಂತೇವೆ ಕ್ಷಯಮಾಸ ಅಂತ ಕರಿತೇವೆ. ಹಾಗೆ ಇದು ಯಾಕಾಗುತ್ತೆ ಕ್ಷಯಮಾಸ ಅಂತಂದರೆ, ಸೂರ್ಯ ತುಂಬ ಸ್ಲೋ, ಅಧಿಕ ಮಾಸದಲ್ಲಿ ತುಂಬ ಸ್ಲೋ ಹೋಗ್ತಾನೆ ಸೂರ್ಯ. ಕ್ಷಯಮಾಸದಲ್ಲಿ ತುಂಬ ಫಾಸ್ಟಾಗಿ ಹೋಗ್ತಾನೆ. ನಿಮಗೆ ಆಲ್ಮೋಸ್ಟ್ ಕ್ಷಯಮಾಸ ಬರಬೇಕು ಅಂದರೆ ಮಾರ್ಗಶಿರ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ ಈ ಸಮಯದಲ್ಲೇ ಬರುತ್ತೆ. ಚಳಿಗಾಲದಲ್ಲೇ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಸೂರ್ಯ ತುಂಬ ಫಾಸ್ಟಾಗಿ ಮೂವ್ ಆಗ್ತಾನೆ. ಸೂರ್ಯ ಮೂವ್ ಆಗ್ತಾನೆ ಅಂದರೆ ನಮ್ಮ ಭೂಮಿ ಮೂವ್ ಆಗುತ್ತೆ ಅಂತ ಅರ್ಥ. ಕ್ಷಯಮಾಸದಲ್ಲಿ ಸೂರ್ಯ ಫಾಸ್ಟ್ ಆಗುತ್ತೆ. ಅದರಿಂದ 2 ಸಂಕ್ರಾಂತಿಗಳಿಗೆ ಒಟ್ಟಿಗೆ ಆಗ್ತದೆ. ಅಧಿಕ ಮಾಸದಲ್ಲಿ 1 ಮಂತ್ ಆ್ಯಡ್ ಮಾಡ್ತೇವೆ, ಕ್ಷಯಮಾಸದಲ್ಲಿ 1 ಮಂತ್ ಸ್ಕಿಪ್ ಆಗ್ತದೆ. ಅಧಿಕ ಮಾಸ 32 ತಿಂಗಳು 5 ದಿನ, 32.5 ದಿನ, 5 ತಿಂಗಳಲ್ಲಾದರೆ ಅಂದರೆ ಸುಮಾರು 2 ವರ್ಷ 8 ತಿಂಗಳು 16 ದಿನಕ್ಕೆ ಒಮ್ಮೆ ನಿಮಗೆ ಅಧಿಕ ಮಾಸ ಬಂದರೆ, ಇದು ಕ್ಷಯಮಾಸ ತುಂಬ ರೇರ್. ಅದು ಮಿನಿಮಮ್ ಅಂದರೆ 19 ವರ್ಷಕ್ಕೆ ಬರ್ಬೋದು, ಮ್ಯಾಕ್ಸಿಮಮ್ 140 ವರ್ಷಕ್ಕೆ ಒಂದು ಬಾರಿ ಬರುತ್ತೆ. ನಮಗೆ ನಮ್ಮ ಲೈಫ್ ಟೈಮಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ ಒಂದೊಂದ್ಸಲ. ಆದರೆ ನಾವು ಕಳೆದಂಥ ಕ್ಷಯಮಾಸ ಯಾವಾಗ ಆಗಿದೆ ಅಂತಂಬುದ್ರ ಮೇಲೆ ನಾವು ಅದನ್ನು ತಿಳ್ಕೊಳ್ಬೋದು. ಈಗ ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ನೋಡೋಣ. ನಮಗೆ ಇಷ್ಟಕ್ಕೆ ಮುಂಚೆ ಯಾವಾಗ ಆಗಿತ್ತು ಈ ಅಧಿಕ ಮಾಸ ಅಂತ ನೀವು ನೋಡಿದ್ರೆ, ನಿಮಗೆ 1983ನೇ ವರ್ಷದಲ್ಲಿ ಆಗಿತ್ತು. ಆವಾಗ ನಮ್ಮಲ್ಲಿ ಯಾರು ಹುಟ್ಟಿದ್ದರೋ ಅವ್ರಿಗೆ ಗೊತ್ತಾಗತ್ತೆ, ಪ್ಲಸ್ ಪಂಚಾಂಗ ನೋಡಿದವ್ರಿಗೆ ಗೊತ್ತಾಗ್ತದೆ. ಆಗಿನ ಕಾಲ ಎಲ್ಲ ಕೂಡ ತುಂಬ ಪ್ರಾಚುರ್ಯದಲ್ಲಿಲ್ಲ, ಅಷ್ಟು ಸೀರಿಯಸ್ ಯಾರು ತಗೊಳ್ತಿಲ್ಲ. ಆದ ಕಾರಣ ಯಾರೋ ಪಂಡಿತರು ಅವ್ರಿಗೆ ಗೊತ್ತಾಗ್ತದೆ, ಸಾಮಾನ್ಯ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. 1983 ವರ್ಷ ನೀವು ಪಂಚಾಂಗ ನಾನು ಪ್ರಿಪೇರ್ ಮಾಡಿದ್ದೇನೆ ನಮ್ಮ ಆ್ಯಪ್ ಸಹಾಯದಿಂದ, ನೀವು ನೋಡ್ಬೋದು. ಆ ದಿನ ನೀವು ನೋಡಿದ್ರೆ 14 ಜನವರಿ 1983 ಸಂಕ್ರಾಂತಿಯ ಬಿಫೋರ್ ಡೇ ತಗೊಂಡ್ರೆ ಮಾರ್ಗಶಿರ ಮಾಸ, ಯಾಕಂದ್ರೆ ಸಂಕ್ರಾಂತಿ ಟೈಮಲ್ಲಿ ನಿಮ್ಗೆ ಸಂಕ್ರಮಣ ಆಗ್ತದೆ. ಅಮಾವಾಸ್ಯೆ 10 ಗಂಟೆ 37 ನಿಮಿಷದವರೆಗೂ ಇದೆ. ಇಲ್ಲಿ ನೀವು ನೋಡಿದ್ರೆ ಸೂರ್ಯ ಯಾವಾಗ ಪ್ರಯಾಣ ಮಾಡಿದ್ದಾನೆ, ಮಧ್ಯಾಹ್ನ 2 ಗಂಟೆ 22 ನಿಮಿಷಕ್ಕೆ ಪ್ರಯಾಣ ಮಾಡಿದ್ದಾನೆ. ಅಂದರೆ ಏನು, ಅಮಾವಾಸ್ಯದ ನಂತರ, ಅಂದರೆ ನೆಕ್ಸ್ಟ್ ಮಂತ್ ಮಾರ್ಗಶಿರ ಆದಮೇಲೆ ಏನಾಗಬೇಕು, ಪುಷ್ಯ ಮಾಸ ಬರುತ್ತೆ. ಆ ಪುಷ್ಯ ಮಾಸದಲ್ಲಿ 2 ಗಂಟೆ 22 ನಿಮಿಷಕ್ಕೆ ಪ್ರಯಾಣ ಮಾಡಿದ್ದಾನೆ, ಅಂದರೆ ನಿಮಗೊಂದು ಸಂಕ್ರಮಣ ಆಗಿದೆ. ಆಮೇಲೆ ನೆಕ್ಸ್ಟ್ ಅಮಾವಾಸ್ಯೆ ತಗೊಳ್ಳೋಣ, 12 ಫೆಬ್ರವರಿ 1983. ಆವಾಗ ಅಮಾವಾಸ್ಯೆ 6 ಗಂಟೆ 1 ನಿಮಿಷದವರೆಗೂ ಇದೆ. ಈ ಪ್ಲಸ್ ಅಂತಂದ್ರೆ ಏನಂದ್ರೆ ನೆಕ್ಸ್ಟ್ ಡೇ ಅಂತ ಅರ್ಥ, ಅಂದರೆ 13ನೇ ತಾರೀಕು ರಾತ್ರಿ ಅಂತ ಅರ್ಥ. ಈಗ 24 + 6 ಅಂತ ಹಾಕ್ಕೊಡಿ, ನೆಕ್ಸ್ಟ್ ಡೇ ಅಂತ ಅರ್ಥ. ಆದರೆ ಸೂರ್ಯ ಯಾವಾಗ ಎಂಟರ್ ಆಗಿದ್ದಾನೆ ಕುಂಭರಾಶಿಗೆ, 3 ಗಂಟೆ 14 ನಿಮಿಷಕ್ಕೆ ಎಂಟರ್ ಆಗಿದ್ದಾನೆ. ಅಂದರೆ ಏನು, 2 ಸಂಕ್ರಮಣಗಳಾಗಿದೆ ಈ ಮಾಸದಲ್ಲಿ. ಪುಷ್ಯ ಮಾಸ ಬರಬೇಕು, 2 ಸಂಕ್ರಮಣಗಳು ಇಲ್ಲೇ ಆಗೋಗಿದೆ. ಹಾಗಾಗಿ ಏನಾಯ್ತು, ಪುಷ್ಯ ಮಾಸ ಅಂತಂಬುದು ಸ್ಕಿಪ್ ಆಯಿತು. ಅದಕ್ಕೆ ನೋಡಿ, ಮಾರ್ಗಶಿರ ಮಾಸ ನಂತರ ಮಾಘ ಮಾಸ ಬಂದ್ಬಿಡ್ತು, ಯಾಕಂದ್ರೆ 2 ಸಂಕ್ರಮಣಗಳು ನಡೀತಾ ಇರೋದ್ರಿಂದ. ಅದೇ ನೋಡಿ, ಈ ಯಾವಾಗ ಕ್ಷಯ ಮಾಸ ಬರುತ್ತೋ ಖಂಡಿತವಾಗಿ ಮುಂದೆಯೋ ಹಿಂದೆಯೋ ಒಂದು ಅಧಿಕ ಮಾಸ ಬರಬೇಕು, ಯಾಕಂದ್ರೆ 1 ಮಂತ್ ಸ್ಕಿಪ್ ಆಗತ್ತಲ್ವ. ನಂತರ ಏನಾಯ್ತು, ಈ ಮಾಘ ಮಾಸದ ನಂತರ ಪಾಲ್ಗುಣ ಮಾಸ ಬರಬೇಕಲ್ವ. ಆ ಪಾಲ್ಗುಣ ಮಾಸದಲ್ಲಿ ನಿಮಗೆ ಸಂಕ್ರಮಣ ಆಗಿಲ್ಲ. ಹಾಗಾಗಿ ಏನಾಯ್ತು, ಈಗ ಪಾಲ್ಗುಣ ಮಾಸ ಬರಬೇಕು, ಅಧಿಕ ಪಾಲ್ಗುಣ ಅಂತ ಹಾಕಿದ್ವಿ. ಅಧಿಕ ಪಾಲ್ಗುಣ ನಂತರ ಮತ್ತೆ ನಿಜ ಪಾಲ್ಗುಣ.
ಇಲ್ಲಿ ನೀವು ನೋಡ್ಬೋದು ಅಧಿಕ ಪಾಲ್ಗುಣ ಮಾಸದಲ್ಲಿ ಯಾಕೆ ನಾವು ಅಧಿಕ ಬಂತು ಅಂತಂದ್ರೆ, ಪಾಲ್ಗುಣ ಮಾಸದಲ್ಲಿ ಇಲ್ಲಿ ಆಲ್ರೆಡಿ ಮುಂದಿನ ಮಂತಲ್ಲೇ ಆಗೋಗಿದೆ ಸಂಕ್ರಮಣ. ಪಾಲ್ಗುಣ ಮಾಸದಲ್ಲಿ ಸಂಕ್ರಮಣವೇ ಇಲ್ಲ. ಮತ್ತೆ ಪಾಲ್ಗುಣ ನೆಕ್ಸ್ಟ್ ಬರುತ್ತೆ ಅಲ್ವಾ, ಆ ಮಾಸಿಗೆ ಇದೆ. ಹಾಗಾಗಿ ಪಾಲ್ಗುಣ ಮಾಸ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೇವೆ, ಅಧಿಕ ಪಾಲ್ಗುಣ. ಸೊ ಹೀಗೆ ನಾವು ಅರ್ಥ ಮಾಡ್ಕೊಳ್ತೇವೆ. ಇನ್ನು ಈಸಿಯಾಗಿ ಇನ್ನೊಂದು ಸಲ ಹೇಳ್ತೇನೆ. ಕ್ಷಯಮಾಸ ಮತ್ತೆ 2123ನೇ ವರ್ಷದಲ್ಲಿ ಬರುತ್ತೆ. ಬಹುಶಃ ನಾವು ಯಾರು ಇರಲಿಕ್ಕಿಲ್ಲ, ಆವಾಗ ಬರುತ್ತೆ. ಆ ವರ್ಷದ ತಿಂಗಳ ಪಂಚಾಂಗ ನಾವು ಪ್ರಿಪೇರ್ ಮಾಡಿ ಹಾಕಿದ್ದೇನೆ. 19 ಸೆಪ್ಟೆಂಬರ್ 2023 ಭಾದ್ರಪದ ಮಾಸ ಅಮಾವಾಸ್ಯವನ್ನು ತಗೊಂಡ್ರೆ 1 ಗಂಟೆ 15 ನಿಮಿಷ ನೆಕ್ಸ್ಟ್ ಡೇ ಆಗಿದೆ. ಇಲ್ಲಿ ಸಂಕ್ರಮಣ ಆಗಬೇಕು. ಸೂರ್ಯ ಎಂಟರ್ ಆಗಿದ್ದಾನೆ ಯಾವಾಗ? 4 ಗಂಟೆ 42 ನಿಮಿಷಕ್ಕೆ ನಿಮಗೆ ಸಂಕ್ರಮಣ ಆಗಿದೆ. ಅಂದರೆ ಅಮಾವಾಸ್ಯೆ ಇರೋ ಟೈಮಲ್ಲೇ ಆಗಿದೆ. ಈಗ ಯಾವಾಗ ಅಮಾವಾಸ್ಯೆ ಈ ಭಾದ್ರಪದ ಮಾಸದಲ್ಲೇ ಸಂಕ್ರಮಣ ಆಗೋಯ್ತು, ಆದ ಕಾರಣ ನೆಕ್ಸ್ಟ್ ಮಂತ್ ಇದಲ್ವ ಆಶ್ವಯುಜ ಮಾಸ. ಆಶ್ವಯುಜ ಮಾಸದಲ್ಲಿ ನಿಮಗೆ ಸಂಕ್ರಮಣ ಇಲ್ಲ. ಆ ಆಶ್ವಯುಜ ಮಾಸದಲ್ಲಿ ನೀವು ನೋಡಿದ್ರೆ ಅಮಾವಾಸ್ಯೆ 3 ಗಂಟೆ 11 ನಿಮಿಷಕ್ಕಾದರೆ ನಂತರ 4 ಗಂಟೆ 44 ನಿಮಿಷಕ್ಕಾಗಿದೆ. ಅಂದರೆ ಈ ಆಶ್ವಯುಜ ಮಾಸದಲ್ಲಿ ನಿಮಗೆ ಸಂಕ್ರಮಣ ಇಲ್ಲ 30 ಡೇಸಲ್ಲಿ. ಅದಕ್ಕೆ ಯಾವಾಗ ಸಂಕ್ರಮಣ ಇಲ್ಲವೋ ಅದಕ್ಕೆ ನಾವೇನು ಮಾಡ್ತೇವೆ? ಅಡಿಷನಲ್ ಮಂತ್ ಆ್ಯಡ್ ಮಾಡ್ತೇವೆ, ಅಧಿಕ ಆಶ್ವಯುಜ ಅಂತ ಆ್ಯಡ್ ಮಾಡ್ತೇವೆ. ಸೊ ನಾವು ಹೇಳಿದ್ವಲ್ಲ, ಕ್ಷಯ ಮಾಸಕ್ಕೆ ಮುಂದೆ ಆಗಲಿ ಹಿಂದೆ ಆಗಲಿ ಅಧಿಕ ಮಾಸ ಬರುತ್ತೆ. ಸೊ ಇದು ಅಧಿಕ ಮಾಸ. ಸರ್ ನೆಕ್ಸ್ಟ್ ನಿಮ್ಗೆ ಏನಾಗ್ತದೆ? ಆಶ್ವಯುಜ ಮಾಸ ಅಂದರೆ ಕಾರ್ತಿಕ ಮಾಸ ಬರುತ್ತೆ. ಕಾರ್ತಿಕ ಮಾಸ ಅಮಾವಾಸ್ಯೆ ದಿನ ನೋಡಿ. ಅಮಾವಾಸ್ಯೆ ಕಾರ್ತಿಕ ಮಾಸ 17 ಡಿಸೆಂಬರ್ 2123 3 ಗಂಟೆ 43 ನಿಮಿಷದವರೆಗೂ ನಿಮಗೆ ಅಮಾವಾಸ್ಯೆ ಇದೆ. ಅಂದರೆ ನೆಕ್ಸ್ಟ್ ಡೇ 18 ಡಿಸೆಂಬರ್ 2123 ಪ್ಲಸ್ ಅಂತ ಹಾಕಿದ್ದೀನಲ್ಲ, 24 ಆ್ಯಡ್ ಮಾಡ್ಕೋಬೇಕು. ಸೊ 3 ಗಂಟೆ 43 ನಿಮಿಷಕ್ಕೂ ಇದೆ. ಆದರೆ ಸೂರ್ಯ ಯಾವಾಗ ಎಂಟರ್ ಆಗಿದ್ದಾನೆ ಧನುಸ್ಸಿಗೆ ಅಂದರೆ 7 ಗಂಟೆ 24 ನಿಮಿಷಕ್ಕೆ ಎಂಟರ್ ಆಗಿದ್ದಾನೆ. ಅಂದರೆ ನೆಕ್ಸ್ಟ್ ಡೇ ಪಾಡ್ಯ ದಿನ ಎಂಟರ್ ಆಗಿದ್ದಾನೆ, ಅಮಾವಾಸ್ಯೆಗಳಿಗೆ ನಂತರ. ಅಮಾವಾಸ್ಯೆಯಲ್ಲಿ ಇಲ್ಲ ಇಲ್ಲಿ. ಇದು ಪುಷ್ಯ ಮಾಸದಲ್ಲಿ ಎಂಟರ್ ಆಗಿದ್ದಾನಲ್ಲ. ನೆಕ್ಸ್ಟ್ ಇದನ್ನೇ ನೋಡಿ, ಕೆಳಗೆ ಬನ್ನಿ. ನೆಕ್ಸ್ಟ್ ಅಮಾವಾಸ್ಯವನ್ನು ತಗೊಂಡ್ರೆ 11 ಗಂಟೆ 24 ನಿಮಿಷ ರಾತ್ರಿಗೆ ವರೆಗೂ ನಿಮ್ಗೆ ಅಮಾವಾಸ್ಯೆ ಇದೆ. ಆದರೆ ಸೂರ್ಯ 6 ಗಂಟೆ 14 ನಿಮಿಷ ಬೆಳಗ್ಗೆ ಎಂಟರ್ ಆಗಿಬಿಟ್ಟಿದೆ. ಅಂದರೆ ಅಮಾವಾಸ್ಯದ ಒಳಗೆ ಒಂದು ಸಂಕ್ರಮಣ ಆಗಿದೆ, ಇಲ್ಲಿ ಅಮಾವಾಸ್ಯದ ನಂತರ ಒಂದು ಸಂಕ್ರಮಣ ಆಗಿದೆ. ಅಂದರೆ 1 ತಿಂಗಳಲ್ಲಿ ನಿಮಗೆ 2 ಸಲ ಸಂಕ್ರಮಣ ಆಗಿದೆ. ಸೊ ಮಾರ್ಗಶಿರ ಮಾಸದಲ್ಲಿ ಸಂಕ್ರಮಣ ಇಲ್ಲ, ಅದಕ್ಕೆ ಬದಲಾಗಿ ಪುಷ್ಯ ಮಾಸದಲ್ಲಿ 2 ಸಲ ಸಂಕ್ರಮಣ ಆಗಿದೆ. ಹಾಗಾಗಿ ಯಾವಾಗ 2 ಸಲ ಸಂಕ್ರಮಣ ಬರುತ್ತೋ ಅದಕ್ಕೆ ಮುಂದೆ ಆಗಲಿ ಹಿಂದೆ ಆಗಲಿ ಯಾವ ಮಾಸಕ್ಕೆ ಸಂಕ್ರಮಣ ಇರೋದಿಲ್ಲವೋ ಆ ಮಾಸ ಸ್ಕಿಪ್ ಆಗತ್ತೆ. ಸೊ ಹಾಗಾಗಿ ಮಾರ್ಗಶಿರ ಮಾಸ ಅಂತ ಅಂಬೋದು ಸ್ಕಿಪ್ ಆಯಿತು. ನೋಡಿ, ಕಾರ್ತಿಕ ಮಾಸ ನಂತರ ಏನು ಬಂತು? ಪುಷ್ಯ ಮಾಸ ಬಂದ್ಬಿಡ್ತು. ಸೊ ಇದನ್ನು ನಾವೇನಂತೀವಿ? ಕ್ಷಯ ಮಾಸ ಅಂತ ಕರಿತೇವೆ. ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ, 1 ತಿಂಗಳಲ್ಲಿ ಒಂದು ಸಂಕ್ರಮಣ ಮಿಸ್ ಆದರೆ ಅದನ್ನು ನಾವು ಆ್ಯಡ್ ಮಾಡ್ತೇವೆ 1 ಮಂತನ್ನು, ಅದನ್ನೇ ಅಧಿಕ ಮಾಸ ಅಂತೇವೆ. ಒಂದೇ ತಿಂಗಳಲ್ಲಿ 2 ಸಲ ಸಂಕ್ರಮಣಗಳಾಗಿ ಆ ತಿಂಗಳಿನ ಹಿಂದೆ ಆಗಲಿ ಮುಂದೆ ಆಗಲಿ ಯಾವ ಮಾಸಕ್ಕೆ ಸಂಕ್ರಮಣ ಆಗಿರೋದಿಲ್ಲವೋ ಆ ಮಾಸ ಸ್ಕಿಪ್ ಆಗತ್ತೆ, ಆ ಮಾಸ ಬರುವುದಿಲ್ಲ. ಇದನ್ನು ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ನಿಮಗೆ ಅಟ್ಲೀಸ್ಟ್ ಹಿಂದೆ ಮುಂದೆ ಒಂದು ಅಧಿಕ ಮಾಸ ಖಂಡಿತ ಬರುತ್ತೆ. ಸೊ ಇದು ನಾವು ಅಧಿಕ ಕ್ಷಯ ಮಾಸದ ಬಗ್ಗೆ ತಿಳ್ಕೊಳ್ಬೋದು. ಇದು ತುಂಬ ರ್ಯಾರ್ ಕೇಸ್ ಬರುತ್ತೆ. ಅಧಿಕ ಮಾಸಕ್ಕೆ ನಾವು ಏನು ಪ್ರಯಾರಿಟಿ ಕೊಡ್ತೇವೆ, ಕ್ಷಯ ಮಾಸಕ್ಕೂ ಕೂಡ ಧಾರ್ಮಿಕವಾಗಿ ಅದೇ ಪ್ರಯಾರಿಟಿ ಕೊಡ್ತೇವೆ. ಇದು ಕ್ಷಯ ಮಾಸದ ಬಗ್ಗೆ ವಿವರಣೆ. ನಮೋ ನಮಃ.